ಅಂತ ಗೊತ್ತು. ಅದಕ್ಕೆ ನೀವೇನುವೆ ನೋಡಕ್ಕೂ ಚೆನ್ನಾಗಿದ್ದೀರಾ, ಅಂದವಾಗಿದ್ದೀರಾ. ಅದಕ್ಕೆ ಒಂದೇ ಒಂದು ವಾರ ಬಂದು ಮಾಡ್ತೀನಿ. ಯಾಕೆ ಅಂದ್ರೆ ಬೆಳಿಗ್ಗೆ ಹೇಳ್ತು ಅಂದ್ರೆ ಊಟ ತಿಂದು ಯಾರಿಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಒಂದು ವಾರ ಮಟ್ಟ ಮನೇಲೆ ಮಾಡ್ತೀನಿ ಅಂತ ಹೇಳಿ. ಅಯ್ಯೋ, ಅವಳು ನನ್ ಜೊತೆ ಬಂದ್ರೆ ನಾನು ಯಾಕೆ ನಿಮ್ ಮನೇಲಿ ಬಂದು ಮಾಡ್ತೀನಿ. ಯಾಕೆ ಅಂದ್ರೆ ಅವಳು ನಮ್ಮ ಅಪ್ಪ ಅಮ್ಮ ಗದ್ದೆ ಕೆಲ್ಸಕ್ಕೆ ಹೋಗ್ತಾರೆ. ಅವಳು ನಮ್ಮ ಮನೆ ತವೇ ಇರ್ಲಿ ಅನ್ಬಿಟ್ಟು ಬಂದಿದ್ದೀನಿ. ಬಿಟ್ಬಿಟ್ಟು ಬಂದಿದ್ದೀನಿ. ಆದ್ರೂ ಒಂದ್ ಕೆಲಸ ಮಾಡ್ತೀನಿ. ಶನಿವಾರ ದಿನ ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ಹೋಯ್ತೀನಿ. ಭಾನುವಾರ ಎಲ್ಲ ಕೆಲಸ ಕಾರ್ಯ ಮುಗಿಸ್ತೀನಿ. ಸೋಮವಾರ ಎದ್ದು ಬೆಳಿಗ್ಗೆನೆ ಎದ್ದು ಡ್ಯೂಟಿಗೆ ಬಂದ್ಬಿಡ್ತೀನಿ. ಹಂಗೆ ಈ ತರ ನಡೀತಾ ಇದೆ ನಿಮ್ ಸಂಸಾರ. ಶನಿವಾರ ಸಂಜೆ ಹೋಯ್ತೀರಾ, ಇಲ್ಲೇ ನ್ಯಾತಾಡ್ಕ ಹೋಗಿರ್ತೀರಾ, ಅಲ್ಲೇನು ಆಗಲ್ಲ, ದಬಾಕ ಬಲಿಕತ್ತೀರಾ. ಇನ್ನು ಭಾನುವಾರ ಆದ್ರ ಆಯ್ತು, ಇಲ್ಲ ಅದು ಇಲ್ಲ. ಇನ್ನು ಸೋಮವಾರ ಎದ್ದು ಕೆಲ್ಸಕ್ಕೆ ಬಂದ್ಬಿಡ್ತೀರಾ. ಬಂದ್ಬಿಡಿದೆ ದೇವ್ರ ಕೆಲಸ. ಅದೇ ಈ ಸಂಪತ್ಗೆ ನೀವ್ ಯಾಕ್ರಿ ಮದ್ವೆ ಆದ್ರಿ? ನಿಮ್ಮ ಅಪ್ಪನಿಗೆ 2ನೇ ಮದ್ವೆ ಮಾಡ್ಬಿಟ್ಟಿದ್ದೀರಿ, ಚೆನ್ನಾಗ್ ನೋಡ್ಕೊತಿದ್ದಾರೆ. 18 ವರ್ಷ ಹುಡುಗರಿಗೆ ಹೆಣ್ಣು ಮಕ್ಳು ಸಿಗ್ತಾರ. ನಮ್ಮ ಅಪ್ಪ 60 ವರ್ಷ ಹುಡುಗರಿಗೆ ಮಕ್ಳು ಸಿಗ್ತಾರೆ. ಏನ್ ಮಾಡಿದ್ರೆ ಮಾತ್ರ ಪಿತೃ ಸೇವೆ ಮಾಡ್ಲೇಬೇಕಲ್ಲ. ನೀನು ಒಂಥರ ಕಲಿಯುಗದ ಶ್ರವಣ ಕುಮಾರ ಇದ್ದಂಗೆ. ಏನು ನೋಡಪ್ಪ, ನೀನು ನಮ್ಮ ಮನೇಲಿ ಬಂದು ಊಟ ಮಾಡೋದಕ್ಕೆ ನನ್ನ ಅಭ್ಯಂತರ ಏನು ಇಲ್ಲ. ಆದ್ರೆ ನಮ್ಮ ಮನೇಲಿ ಒಂದು ಅನುಮಾನ ಪ್ರಾಣಿ ಇದೆ, ಗಂಡ. ನೀನ್ ಯಾವ್ದೇ ಕಾರಣಕ್ಕೂ ನಮ್ಮ ಮನೇಲಿ ಬಂದು ಊಟ ಮಾಡಕ್ ಸಾಧ್ಯ ಇಲ್ಲ. ಹಂಗಾದ್ರೂ ಕೆಲಸ ಮಾಡಿ ನೀವೇ ಬಂದ್ಬಿಡಿ, ನಮ್ಮ ಮನೇಲೆ ಮಾಡೋಣ. ನಮ್ಮ ಮನೇಲಾದ್ರೂ ಸರಿ, ನಿಮ್ ಮನೇಲಾದ್ರೂ ಸರಿ, ಒಟ್ಟಲ್ಲಿ ಮಾಡಕ್ ಫಿಕ್ಸ್ ಆಗಿ ಹೋಗಿದ್ಯಾ ನೀನು? ಮೇಡಮ್, ನಾನು ಊಟನೇ ಹೇಳ್ತಾ ಇರೋದು. ಇನ್ನೇನ್ ಹೇಳಿದೆ ತಲೆನೋವಿನ ಕೆಲ್ಸ. ಈಗ ಒಂದ್ ಕೆಲ್ಸ ಮಾಡೋಣ, ನಿಮ್ ಮನೆ ಹತ್ರ ಯಾರಾದ್ರೂ ಸಣ್ಣ ಹುಡುಗರಿದ್ರೆ ನಮ್ಮ ಮನೆ ಕಳ್ಸು, ನಾನು ಅಡಿಗೆ